ವೀಕ್ಷಕರೇ, ಮೊದಲಿಗೆ ಕಬ್ಬನ್ನು ಕಟಾವು ಮಾಡಿ ಟ್ರ್ಯಾಕ್ಟರ್ ಲಾರಿಗೆ ತುಂಬಿಕೊಂಡು ಶುಗರ್ ಮಿಲ್ಲಿಗೆ ಬರುತ್ತಾರೆ. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಆಂಧ್ರ ಪ್ರದೇಶ, ತೆಲಂಗಾಣ, ಉತ್ತರ ಪ್ರದೇಶದಲ್ಲಿ ಸಕ್ಕರೆ ಯಾವುದರಲ್ಲಿ ಮಾಡುತ್ತಾರೆ ಗೊತ್ತಾ? ಗೆಣಸಲ್ಲಿ ಮಾಡುತ್ತಾರೆ. ಗೆಣಸಿನ ಸಕ್ಕರೆಯಲ್ಲಿ ಸ್ವಲ್ಪ ಸಿಹಿ ಅಂಶ ಕಡಿಮೆ ಇರುತ್ತೆ, ಆದರೆ ಆರೋಗ್ಯಕ್ಕೆ ಉತ್ತಮ. ಹೀಗೆ ಶುಗರ್ ಮಿಲ್ಲಿಗೆ ಬಂದ ಕಬ್ಬನ್ನು ಕ್ರಷರ್ಗೆ ಹಾಕಿ ಸಣ್ಣ ಸಣ್ಣ ತುಂಡು ಮಾಡುತ್ತಾರೆ. ಎಲ್ಲ ಕಬ್ಬು ತುಂಡಾದ ಬಳಿಕ ಚೆನ್ನಾಗಿ ಕಬ್ಬನ್ನು ತೊಳೆಯಲಾಗುತ್ತೆ. ಎಲ್ಲ ಕಬ್ಬನ್ನು ತೊಳೆದ ಬಳಿಕ ಕಾರ್ಖಾನೆಯಲ್ಲಿರುವ ಗ್ರೈಂಡರ್ ಮಷೀನ್ಗೆ ಕಳಿಸಲಾಗುತ್ತೆ. ಗ್ರೈಂಡರ್ ಮಷೀನ್ ಕಬ್ಬನ್ನು ಚೆನ್ನಾಗಿ ಹಿಂಡಿ ರಸ ತೆಗೆಯುತ್ತೆ. ರಸ ತೆಗೆದ ಬಳಿಕ ಸಿಪ್ಪೆ ಮತ್ತು ರಸ ಬೇರೆ ಬೇರೆ ಮಾಡುತ್ತೆ. ಕಬ್ಬಿನ ರಸವನ್ನು ತಕ್ಷಣ ಬಿಸಿ ಮಾಡಲಾಗುತ್ತೆ. ಏನಕ್ಕಪ್ಪ ಅಂದ್ರೆ ಕಬ್ಬಿನ ರಸದಲ್ಲಿ ಫಂಗಸ್ ಆಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ವಿಧಾನವನ್ನು ಅನುಸರಿಸುತ್ತಾರೆ. ಕಬ್ಬಿನ ಸಿಪ್ಪೆಯನ್ನು 10 ರಿಂದ 15 ಬಾರಿ ಗ್ರೈಂಡರ್ಗೆ ಹಾಕಲಾಗುತ್ತೆ. ಒಂದು ಹನಿ ಕಬ್ಬಿನ ರಸ ಬಿಡದ ಹಾಗೆ ತೆಗೆಯುತ್ತಾರೆ. ಕಬ್ಬಿನ ಸಿಪ್ಪೆ ಮತ್ತು ಕಬ್ಬಿನ ರಸ ಬೇರೆ ಮಾಡುವ ಮಷೀನ್ಗೆ ಮಿಲ್ ಹೌಸ್ ಎಂದು ಕರೆಯುತ್ತಾರೆ. ಈ ಮಷೀನ್ ಅನ್ನು ವಿಶೇಷವಾಗಿ ಇದಕ್ಕೆ ತಯಾರು ಮಾಡಲಾಗಿದೆ. ಈ ಕಬ್ಬಿನ ಸಿಪ್ಪೆಯನ್ನು ಕಾರ್ಖಾನೆ ಒಲೆಗೆ ಬಳಸಲಾಗುತ್ತೆ. ಕಬ್ಬಿನ ರಸವನ್ನು ಕಾರ್ಖಾನೆಯಲ್ಲಿರುವ ಪ್ರೊಸೆಸಿಂಗ್ ಹೌಸ್ಗೆ ಕಳಿಸಲಾಗುತ್ತೆ. ಈ ಪ್ರೊಸೆಸಿಂಗ್ ಹೌಸ್ ಅಲ್ಲಿ ಕಬ್ಬಿನ ರಸವನ್ನು 60 ರಿಂದ 110 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಬಿಸಿ ಮಾಡಲಾಗುತ್ತೆ. ಇದೇ ಸಮಯಕ್ಕೆ ಕಬ್ಬಿನ ರಸಕ್ಕೆ ಮಿಲ್ಕ್ ಆಫ್ ಲೈಮ್ ಎನ್ನುವ ಪುಡಿ ಮಿಕ್ಸ್ ಮಾಡಲಾಗುತ್ತೆ. ಈ ಮಿಲ್ಕ್ ಆಫ್ ಲೈಮ್ ಅನ್ನು ಕ್ಯಾಲ್ಸಿಯಂ ಹೈಡ್ರೋಸೈಡ್ ಇಂದ ಮಾಡಲಾಗುತ್ತೆ. ಈ ಪುಡಿಯನ್ನು ಕಬ್ಬಿನ ರಸಕ್ಕೆ ಏನಕ್ಕೆ ಸೇರಿಸುತ್ತಾರೆ ಅಂದರೆ, ಕಬ್ಬಿನ ರಸದಲ್ಲಿ ಅಸಿಡಿಟಿ ಅಂಶ ಹೆಚ್ಚಾಗಿ ಇರುತ್ತೆ. ಇದನ್ನು ಕಮ್ಮಿ ಮಾಡಲು ಈ ಪುಡಿ ಹಾಕುತ್ತಾರೆ. ಈ ಪುಡಿ ಹಾಕಿದ ತಕ್ಷಣ ಕಬ್ಬಿನ ರಸದಲ್ಲಿ ಇರುವ ಅಸಿಡಿಟಿ ಅಂಶ 98% ಕಮ್ಮಿ ಆಗುತ್ತೆ. ಈ ಪ್ರಕ್ರಿಯೆ ಆದ ಬಳಿಕ ಕಬ್ಬಿನ ರಸವನ್ನು 20 ನಿಮಿಷದ ಬಳಿಕ 104 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಕುದಿಸಲಾಗುತ್ತೆ. ಹೀಗೆ ಕುದಿಯುತ್ತಿರುವ ಕಬ್ಬಿನ ರಸವನ್ನು ಕ್ಲಾರಿಫೈಯಿಂಗ್ ಕಂಟೈನರ್ಗೆ ಹಾಕಲಾಗುತ್ತೆ. ಈ ಕ್ಲಾರಿಫೈ ಕಂಟೈನರ್ ನಲ್ಲಿ ಕಬ್ಬಿನ ರಸಕ್ಕೆ ಸಲ್ಫರ್ ಗ್ಯಾಸ್ ಮತ್ತು ಫುಡ್ ಗ್ರೇಡ್ ಕೆಮಿಕಲ್ ಮಿಕ್ಸ್ ಮಾಡಲಾಗುತ್ತೆ. ಏನಕ್ಕೆ ಮಿಕ್ಸ್ ಮಾಡಲಾಗುತ್ತೆ ಅಂದರೆ, ಕಬ್ಬಿನ ರಸದಲ್ಲಿ ಇರುವ ಕಸ ಕಡ್ಡಿ ಕೆಳಗೆ ಹೋಗಿ ಶುದ್ಧವಾದ ಕಬ್ಬಿನ ರಸ ಮೇಲಕ್ಕೆ ಬರುತ್ತೆ. ಈ ಶುದ್ಧವಾದ ಕಬ್ಬಿನ ರಸವನ್ನು ಎವಾಪರೇಟರ್ ಮಷೀನ್ಗೆ ಹಾಕಲಾಗುತ್ತೆ. ಈ ಎವಾಪರೇಟರ್ ಮಷೀನ್ ಕಬ್ಬಿನಲ್ಲಿ ಇರುವ ನೀರಿನ ಅಂಶವನ್ನು ಸಂಪೂರ್ಣವಾಗಿ ಹೊರತೆಗೆಯುತ್ತೆ. ನೀರಿನ ಅಂಶ ಹೋದ ಬಳಿಕ ರಸ ಗಟ್ಟಿಯಾಗುತ್ತೆ. ಹೀಗೆ ಗಟ್ಟಿಯಾಗುತ್ತಾ ಸ್ವಲ್ಪ ಗಂಟೆಗಳ ಬಳಿಕ ರಾ ಶುಗರ್ ಕ್ರಿಸ್ಟಲ್ ತಯಾರಾಗುತ್ತೆ. ಈ ರಾ ಶುಗರ್ ಕ್ರಿಸ್ಟಲ್ಸ್ಗೆ ನೀರು, ಹಾಲು ಮಿಕ್ಸ್ ಮಾಡಿ 8 ಗಂಟೆಗಳ ಕಾಲ ಚೆನ್ನಾಗಿ ಕುದಿಸಲಾಗುತ್ತೆ. ಹೀಗೆ ರಾ ಶುಗರ್ ಕುದಿಸಿದ ತಕ್ಷಣ ಏರ್ ಟೈಟ್ ಕಂಟೈನರ್ಗೆ ಹಾಕಿ 1 ವಾರ ಬಿಡಲಾಗುತ್ತೆ. 1 ವಾರದ ಬಳಿಕ ಈ ಕಂಟೈನರ್ಗಳಲ್ಲಿ ದೊಡ್ಡ ದೊಡ್ಡ ಗಾತ್ರದ ಸಕ್ಕರೆ ಕಲ್ಲು ತಯಾರಾಗಿರುತ್ತೆ. ಈ ಸಕ್ಕರೆ ಕಲ್ಲನ್ನು ಗ್ರೈಂಡರ್ಗೆ ಹಾಕಿ ಪುಡಿ ಮಾಡಲಾಗುತ್ತೆ. ಸಕ್ಕರೆ ಬಿಳಿ ಕಾಣಲು ಈ ಪುಡಿಗೆ ಫುಡ್ ಗ್ರೇಡ್ ಕೆಮಿಕಲ್ ಮಿಕ್ಸ್ ಮಾಡಲಾಗುತ್ತೆ. ಫುಡ್ ಗ್ರೇಡ್ ಕೆಮಿಕಲ್ ಮಿಕ್ಸ್ ಆದ ಬಳಿಕ ಸಕ್ಕರೆ ಪುಡಿಯನ್ನು ಸೈಜ್ ಮೇಕರ್ ಮಷೀನ್ಗೆ ಹಾಕಲಾಗುತ್ತೆ. ಈ ಸೈಜ್ ಮೇಕರ್ ಮಷೀನ್ ನಲ್ಲಿ ಸಕ್ಕರೆ ಪುಡಿ ಸಣ್ಣ ಸಣ್ಣ ಹರಳಾಗಿ ಹೊರಗೆ ಬರುತ್ತೆ. ಹೀಗೆ ಬಂದ ಸಕ್ಕರೆ ಪುಡಿಯನ್ನು ಪ್ಯಾಕ್ ಮಾಡಿ ಮಾರಾಟಕ್ಕೆ ತೆಗೆದುಕೊಂಡು ಹೋಗುತ್ತಾರೆ. ವೀಕ್ಷಕರೇ, 1 ಕ್ವಿಂಟಾಲ್ ಕಬ್ಬಿನಿಂದ 10 ರಿಂದ 15 ಕಿಲೋ ಸಕ್ಕರೆ ತಯಾರಾಗುತ್ತೆ. ಕಬ್ಬಿನ ಸಿಪ್ಪೆಯನ್ನು 50% ಕಾರ್ಖಾನೆ ಒಲೆಗೆ ಬಳಸಲಾಗುತ್ತೆ. ಇನ್ನುಳಿದ 50% ಟಿಶ್ಯೂ ಪೇಪರ್ ತಯಾರಿಕೆ ಕಂಪನಿಗಳಿಗೆ ಮಾರಾಟ ಮಾಡಲಾಗುತ್ತೆ. ಈ ಟಿಶ್ಯೂ ಪೇಪರ್ ಮಾಡೋದಕ್ಕೆ ಕಬ್ಬಿನ ಸಿಪ್ಪೆಯನ್ನು ಕೂಡ ಬಳಸಲಾಗುತ್ತೆ. ನಾನು ಈ ಮುಂಚೆ ಹೇಳಿದ ಹಾಗೆ ಸಕ್ಕರೆ ತಯಾರು ಮಾಡೋದಕ್ಕೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಸಲ್ಫರ್ ಗ್ಯಾಸ್, ಫುಡ್ ಗ್ರೇಡ್ ಕೆಮಿಕಲ್ಸ್ ಬಳಸುತ್ತಾರೆ. ಇದನ್ನು ಬಳಸದಿದ್ದರೆ ಸಕ್ಕರೆ ಮಾಡಲು ಸಾಧ್ಯವೇ ಇಲ್ಲ. ಈ 3 ಕೆಮಿಕಲ್ಗಳು ವಿಷ ಅಂದರೂ ತಪ್ಪಿಲ್ಲ. ಯಾಕೆ ಸಕ್ಕರೆ ಹೆಚ್ಚು ತಿನ್ನಬೇಡಿ ಎನ್ನುತ್ತಾರೋ ಇದೇ ಕಾರಣಕ್ಕೆ. ಈ 3 ಕೆಮಿಕಲ್ಸ್ ಸಕ್ಕರೆ ಮೂಲಕ ನಿಮ್ಮ ದೇಹದಲ್ಲಿ ಸೇರಿಕೊಳ್ಳುತ್ತೆ. ನಮ್ಮ ದೇಹದಲ್ಲಿ ಇರುವ ವೈಟ್ ಬ್ಲಡ್ ಸೆಲ್ಸ್ ಅನ್ನು ಈ ಕೆಮಿಕಲ್ಸ್ ಗಳು ನಾಶ ಮಾಡುತ್ತಾ ಹೋಗುತ್ತೆ. ಇದರಿಂದ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗುತ್ತಾ ಬರುತ್ತೆ. ನಮ್ಮ ದೇಹದ ಮೂಳೆಗಳಿಗೆ ಸರಿಯಾದ ಪೆಟ್ಟು ಬೀಳುತ್ತೆ. ಅಷ್ಟೇ ಅಲ್ಲ ವೀಕ್ಷಕರೇ, ಈ ಸಕ್ಕರೆಯಿಂದ ಜೀರ್ಣಕ್ರಿಯೆ ಶಕ್ತಿ ಕಡಿಮೆಯಾಗಿ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಶುರು ಆಗುತ್ತೆ. ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಅಂದರೆ ಮಲಬದ್ಧತೆ ಸಮಸ್ಯೆ. ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಒಂದು ಸಲ ಶುರುವಾದರೆ ನಮ್ಮ ದೇಹದ ಅಂಗಾಂಗಗಳ ಶಕ್ತಿ ಕಡಿಮೆ ಆಗುತ್ತಾ ಬರುತ್ತೆ. ಇದರಿಂದ ಇದ್ದಕ್ಕಿದ್ದ ಹಾಗೆ ನಿಮಗೆ ಕಾರ್ಡಿಕ್ ಅರೆಸ್ಟ್ ಆಗುತ್ತೆ, ಇಲ್ಲವ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಪ್ರಮುಖವಾಗಿ ಈ ಸಕ್ಕರೆ ಹಾರ್ಟ್ ಅಟ್ಯಾಕ್ ಹೆಚ್ಚು ಉಂಟು ಮಾಡುತ್ತೆ. ವೀಕ್ಷಕರೇ, ಸಕ್ಕರೆ ತಿನ್ನುವುದು ಕಡಿಮೆ ಮಾಡಿ ಎಂದು ಹೇಳುತ್ತಿಲ್ಲ, ಆದರೆ ಸಕ್ಕರೆಯನ್ನು ನೀವು ಜೀವನದಲ್ಲಿ ಮುಟ್ಟಬೇಡಿ ಎಂದು ಹೇಳುತ್ತಿದ್ದೇನೆ. ಸಕ್ಕರೆ ತಿನ್ನುವುದರಿಂದ ನಮಗೆ ಯಾವುದೇ ಪ್ರಯೋಜನವಿಲ್ಲ. ನೀವು ಸಕ್ಕರೆ ತಿನ್ನುವುದು ನಿಲ್ಲಿಸಿದರೆ ಖಂಡಿತವಾಗಿಯೂ ನಿಮ್ಮ ಆರೋಗ್ಯ ಚೆನ್ನಾಗಿ ಇರುತ್ತೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ. ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ.